ಮೈನಿಂಗ್ಸ್ ಕಾರ್ಖಾನೆಗಳ ವಿರುದ್ಧ ಗರ್ಜಿಸಿದ ಶಾಸಕ ಗಣೇಶ್. ಎಲ್ಲ ಕೊಡ್ತೀವಿ ನಮ್ಮ ಮಕ್ಕಳಿಗೆ ಕೆಲಸ ಕೊಡಕ್ಕೆ ಹಿಂದೆ ಮುಂದೆ ಒಬ್ಬ MLA ಆಗಿ ಇವತ್ತು 6 ವರ್ಷ ಒಂದು 10 ಪ್ಲಾಂಟ್ಗಳಿಗೆ ಮಾತಾಡಿರ್ಬೋದು, ಒಬ್ಬ P1 ಪೋಸ್ಟ್ ಕೊಡ್ಸಕ್ಕಾಗಲ್ಲ. ಒಂದು ಬಳ್ಳಾರಿ ಜನತೆ ಮಕ್ಕಳಿಗೆ ಅನ್ಯಾಯ ಆಗ್ತಿತ್ತು, ಅದ್ರದ್ದು ಅವಶ್ಯಕತೆ ಏನೈತೆ ಅಧ್ಯಕ್ಷ? ಅದು ನಮ್ಮ ಭೂಮಿ, ನಮ್ಮ ಸ್ವಂತ. ರೈತರ ಹಾಗೂ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಧ್ವನಿ ಎತ್ತಿದ ಶಾಸಕ. ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಸಂಪೂರ್ಣವಾಗಿ ರೈತಾಪಿ ಕ್ಷೇತ್ರ ಆಗಿರೋದ್ರಿಂದ 7 ಗಂಟೆಗೆ ಹೇಳಿದ್ರೆ ನಾನು 9 ಗಂಟೆವರೆಗೆ ಮಕ್ಕಳು ಫೋನಿಂದ ನನಗೆ ಕಾಟ. ಅಂದ್ರೆ ಸರ್ ಇಲ್ಲಿ ಓರ್ಬಾಯಿ ಬಂದಿಲ್ಲ ಸರ್, ಕಲ್ಕಂಬ ಬಂದಿಲ್ಲ, ಪ್ರತಿಯೊಂದು ಬಾದ್ಲಟ್ಟಿ ಬಂದಿಲ್ಲ, ಬಸ್ಸಿನ ಬಹಳಷ್ಟು ಸಮಸ್ಯೆ ಇದೆ. ದೇವದುರ್ಗ ಕ್ಷೇತ್ರದ ಅನುದಾನದ ಉದಾಹರಣೆಗೆ ತಿರುಗಿ ಬಿದ್ದ ಶಾಸಕಿ. ದೇವದುರ್ಗಕ್ಕೆ 100 ಕೋಟಿ ರೂಪಾಯಿ ಅನುದಾನ ಬರ್ತಿದೆ. ಅದೇ ನನಗೆ ಬರೋಂತ ಅನುದಾನ ವರ್ಷಕ್ಕೆ ಕೇವಲ 3 ಕೋಟಿ ರೂಪಾಯಿ. ಸನ್ಮಾನ್ಯ ಅಧ್ಯಕ್ಷ, ನಿಮಗೇನ್ ಬರ್ತದ ಕೇಳ್ರಿ. ಶಾಸಕಿ ಕರೀಮಾ ಅವರಿಗೆ ಅಮ್ಮ ಅಮ್ಮ ಎನ್ನುತ್ತಲೇ ಗಣೇಶ್ ಪ್ರತಿಕ್ರಿಯೆ. ಅಮ್ಮ ಅಮ್ಮ ಅಮ್ಮ. ನಂಜುಂಡಪ್ಪ ವರದಿಯನ್ನ ಮರುಪರಿಶೀಲನೆ ಮಾಡಿ ನನ್ನ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ನೀಡಿ. ನಂಜುಂಡಪ್ಪ ವರದಿ ಏನಿದೆ ಅದನ್ನ ಮರುಪರಿಶೀಲನೆ ಮಾಡಿ ಒಂದು ಹೊಸ ಸಮಿತಿ ಮಾಡಿ ಕಂಪ್ಲಿ ಸೇತುವೆಗೆ ಏತ ನೀರಾವರಿ ಯೋಜನೆ ಅಳವಡಿಸಲು ಒತ್ತಾಯ. ಡ್ಯಾಮ್ ಫುಲ್ ಆದಾಗ ನೀರು ಬಿಟ್ಟ ಮೇಲೆ ಕಂಪ್ಲಿ ಸೇತುವೆ ಕೂಡ ಮುಳುಗಡೆ ಆಗಿ ಅನೇಕ ನೀರು ವೇಸ್ಟ್ ಆಗಿ ಹೋಗ್ತವೆ. ಬಳ್ಳಾರಿ ಜಿಲ್ಲೆಯಲ್ಲಿ ಶ್ರೀಮಂತನಾಗಿ ಇರ್ತಾನೆ, ಬಡವನಾಗಿ ಇದ್ದಾನೆ. ಶ್ರೀಮಂತರಾದರ್ ಶ್ರೀಮಂತರಾಗ್ತಾರ, ಬಡವರಾದರ್ ಬಡವರಾಗ್ತಾರೆ. ಸನ್ಮಾನ್ಯ ಅಧ್ಯಕ್ಷ, ಆದ್ರೆ ನನ್ನ ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆ ಜನತೆ ಬಹಳಷ್ಟು ಬಡವರಿದ್ದಾರೆ. ಅವ್ರ ತಂದೆ ತಾಯಿಗಳು ಕೂಲಿಗೆ ಹೋಗಿ ಮಕ್ಕಳು ಓದಿಸಂತ ಕೆಲಸ ಇವತ್ತೇನು ನಮ್ಮ ಬಳ್ಳಾರಿ ಜಿಲ್ಲೆ ಜನತೆ ಮಾಡ್ತಾ ಇದ್ದಾರೆ. ಅಧಿವೇಶನದಲ್ಲಿ ಗುಡುಗಿದ ಗಣೇಶ್. ಪಕ್ಕದ ತಾಲೂಕುಗಳಿಗೆ 50 ಕೋಟಿ 80ರಿಂದ 100 ಕೋಟಿ ಅನುದಾನ ಬಿಡುಗಡೆ ಆಗ್ತಾ ಇದೆ. ಆದರೆ ಕಂಪ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ 10 ವರ್ಷದಿಂದಲೂ ಕೇವಲ 3 ಕೋಟಿ ಅನುದಾನವಷ್ಟೇ ಬರ್ತಾ ಇದೆ. ಆ 3 ಕೋಟಿಯಲ್ಲಿ ನನ್ನ ಕ್ಷೇತ್ರದ ಶಿಕ್ಷಣ, ಆರೋಗ್ಯ, ರಸ್ತೆ ಕಾಮಗಾರಿ ಅಭಿವೃದ್ಧಿಗೆ ನಾನು ಪ್ರಯತ್ನ ಪಡಬೇಕು. ಹಲವಾರು ಬಾರಿ ಸರ್ಕಾರದ ಮುಂದೆ ಪ್ರಸ್ತಾವನೆ ಮಾಡಿದ್ದೇನೆ. ನನ್ನ ಕ್ಷೇತ್ರಕ್ಕೂ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಿ ಅಂತ ಅಧಿವೇಶನದಲ್ಲಿ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ದೇವದುರ್ಗ ಶಾಸಕಿ ಕರೀಮಾ ಅವರು ಶಾಸಕ ಗಣೇಶ್ ಅವರಿಗೆ ನನ್ನ ಕ್ಷೇತ್ರದ ಅನುದಾನದ ಬಗ್ಗೆ ಮಾತನಾಡಬೇಡಿ, ನಿಮ್ಮ ಕ್ಷೇತ್ರದ್ದು ಅಷ್ಟೇ ಮಾತಾಡ್ರಿ ಎಂದು ಹೇಳಿದ್ರು. ಆದರೆ ಶಾಸಕ ಗಣೇಶ್ ದೇವದುರ್ಗ ಶಾಸಕಿಗೆ ಅಮ್ಮ ಅಮ್ಮ ಎನ್ನುತ್ತಲೇ ನಿಮ್ಮ ಕ್ಷೇತ್ರಕ್ಕೆ 100 ಕೋಟಿ ಅಲ್ಲ 500 ಕೋಟಿ ಅನುದಾನ ಬಿಡುಗಡೆ ಆದರೂ ನನಗೆ ಖುಷಿ. ನಾನು ಉದಾಹರಣೆ ಅಷ್ಟೇ ಹೇಳಿದ್ದು ಅಮ್ಮ ಎಂದು ಕೂಲ್ ಆಗಿ ಉತ್ತರ ನೀಡಿದ್ರು. ಅದರ ಒಂದು ಝಲಕ್ ಎಲ್ಲಿದೆ ನೋಡಿ. ತಾಲೂಕುಗಳಿಗೆ ಪ್ರತಿ ವರ್ಷ ಹಂಚಿಕೆ ಮಾಡ್ತಾರೆ ದುಡ್ಡು. ಹಂಚಿಕೆ ಮಾಡುವಂತ ಟೈಮ್ನಲ್ಲಿ ಇವತ್ತು ದೇವದುರ್ಗಕ್ಕೆ 100 ಕೋಟಿ ರೂಪಾಯಿ ಅನುದಾನ ಬರ್ತಿದೆ. ಅದೇ ನಮ್ಮ ಪಕ್ಕದ ಜಿಲ್ಲೆಗಳಿಗೆ 50 ಕೋಟಿ 70 ಕೋಟಿ 80 ಕೋಟಿ ಅನೇಕ ಏನು ದುಡ್ಡು ಬಿಡುಗಡೆ ಆಗ್ತಿತ್ತು. ಆದ್ರೆ ನನಗೆ ಬರೋಂತ ಅನುದಾನ ವರ್ಷಕ್ಕೆ ಕೇವಲ 3 ಕೋಟಿ ರೂಪಾಯಿ. ಸನ್ಮಾನ್ಯ ಅಧ್ಯಕ್ಷೆ, ಅಮ್ಮ 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 ಅಲ್ಲಮ್ಮ, ಅಲ್ಲಿ ಹಂಚಿಕೆ ಆಗ್ತದಲ್ಲ, ನಿಮಗೇನ್ ಬರ್ತದ ಕೇಳ್ರಿ. ಗಲಾಟೆ ಮಾಡಬೇಡಿ, ಎಷ್ಟು ಅವಕಾಶ ಇದೆ ಊರಲ್ಲಿ, ಹಂಗಲ್ಲ. ದೇವದುರ್ಗ ಮನೆ ಅಧ್ಯಕ್ಷರೇ ನಾ ಹೇಳ್ಬೇಕು, 200 ಕೋಟಿ ತಗೊಳ್ರಿ, ನಾವು ಬೇಡ ಕೊಡ್ರಿ. ದೇವದುರ್ಗ ಮುಂದುವರೆದ ಮನೆಯಲ್ಲಿ ಮಾತಾಡೋದು ಆಗ್ತದ? ಕೂತ್ಕೊಳ್ಳಿ, ತಮ್ಮ ಮನೆಯಲ್ಲಿ ಎಲ್ಲರಿಗೆ ಅವಕಾಶ ಮಾತಾಡಲಿಕ್ಕೆ ಕಾಯ್ತಿದ್ದಾರೆ ಜನ. ನಾನು ಉದಾಹರಣೆ 9 ಗಂಟೆ ಬಂದಿದ್ದಾರೆ. ಗಣೇಶ್ ಮಾತಾಡಿ. ಅವ್ರಿಗೆ 100 ಕೋಟಿ ಅಲ್ಲ 200 ಕೋಟಿ ಹೋದ್ರು ಕೂಡ ಸಂತೋಷ. ಉದಾಹರಣೆ ಹೇಳಕತ್ತೀನಿ. ಅಮ್ಮ ದಯವಿಟ್ಟು ತಪ್ಪು ತಿಳ್ಕೊಬೇಡಮ್ಮ, ಅಮ್ಮ ದಯವಿಟ್ಟು ತಪ್ಪು ತಿಳ್ಕೊಬೇಡಮ್ಮ. ಸನ್ಮಾನ್ಯ ಅಧ್ಯಕ್ಷ ಬಿಡಮ್ಮ, ನೀವು ಅವ್ರಿಗೆ ಉತ್ತರ ಕೊಡ್ತೀರಿ. ನೀವು ಗಣೇಶ್ ಮಾತಾಡಿ. ನೀವು ಸೀನಿಯರ್ ಅಧ್ಯಕ್ಷ. ಇವತ್ತೇನು ಎಲ್ಲಾ ತಾಲೂಕುಗಳಿಗೆ 50 ಕೋಟಿ 60 ಕೋಟಿ ಅನುದಾನ ಬಿಡುಗಡೆ ಆದ್ರೆ ನನಗೆ ಸುಮಾರು 10-12 ವರ್ಷಗಳಿಂದ ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ತಗೊಂಬಂದಿದ್ವಿ, ಉಪಮುಖ್ಯಮಂತ್ರಿಗಳು ಗಮನಕ್ಕೆ ತಗೊಂಬಂದಿದ್ವಿ. ವರ್ಷಕ್ಕೆ ನನಗೆ ಬರೋದು ಕೇವಲ 3 ಕೋಟಿ ರೂಪಾಯಿ ಅನುದಾನ ಮಾತ್ರ. 3 ಕೋಟಿ ರೂಪಾಯಿ ಅನುದಾನ ನಾನು ರಾಜ್ಯ ಸರ್ಕಾರಕ್ಕೆ ನಾನು ಕೇಳಕ್ ಹೋದ್ರೆ ನನಗೆ ಕೆಲವು ಮಂತ್ರಿಗಳು ನಿನಗೆ KKRDB ಇದೆ, DMF ಇದೆ, KMRC ಇದೆ ಅಂತಂದು ಹೇಳ್ತಾರೆ. ಆದ್ರೆ ನಾನು ವರ್ಷಕ್ಕೆ ಬರೀ 3 ಕೋಟಿ ರೂಪಾಯಿ ತಗೊಂಡು ನಾನು ಶಿಕ್ಷಣಕ್ಕ ಶಾಲೆ ಕಟ್ಟಡಗಳಿಗೆ ಏನ್ ಕೊಡ್ಬೇಕು, ಏನ್ ಆರೋಗ್ಯಕ್ಕೆ ಏನ್ ಕೊಡ್ಬೇಕು, ರಸ್ತೆಗೆ ಏನ್ ಕೊಡ್ಬೇಕು, ನಾನು ವರ್ಷಕ್ಕೆ ಬರೀ 3 ಕೋಟಿ ರೂಪಾಯಿ ತಗೊಂಡು ನಾನು
ಶಿಕ್ಷಣಕ್ಕೆ ಶಾಲೆ ಕಟ್ಟಡಗಳಿಗೆ ಏನ್ ಕೊಡಬೇಕು, ಏನು ಆರೋಗ್ಯಕ್ಕೆ ಏನ್ ಕೊಡಬೇಕು, ರಸ್ತೆಗೆ ಏನ್ ಕೊಡಬೇಕು, ಇದನ್ನ ಸರ್ಕಾರ ದಯವಿಟ್ಟು ಗಮನಕ್ಕೆ ತಗಬೇಕು. ಕಳೆದ 5 ವರ್ಷದಲ್ಲಿ ಅನೇಕ ಬಾರಿ ನಾವು ಪ್ರಸ್ತಾವನೆ ಮಾಡಿದ್ವಿ. ಇನ್ನು ನಂಜುಂಡಪ್ಪ ವರದಿಯನ್ನ ಮರುಪರಿಶೀಲನೆ ಮಾಡಿ ಸಮಿತಿಯನ್ನು ರಚಿಸಿ, ಯಾಕಂದ್ರೆ ನನ್ನ ಕ್ಷೇತ್ರ ಸಂಪೂರ್ಣ ಸಿಟಿಯಲ್ಲ, ಹಳ್ಳಿಗಳೇ ಹೆಚ್ಚು. ಅದಕ್ಕಾಗಿ ನಂಜುಂಡಪ್ಪ ವರದಿಯನ್ನ ಮರುಪರಿಶೀಲನೆ ಮಾಡಿ ತಾಲೂಕು ಹಂತದಲ್ಲಿ ಅನುದಾನ ಬಿಡುಗಡೆ ಮಾಡಿ ಅಂತ ಹೇಳಿದ್ರು. ದಯವಿಟ್ಟು ಇವತ್ತೇನು ನಂಜುಂಡಪ್ಪ ವರದಿ ಏನಿದೆ ಅದನ್ನ ಮರುಪರಿಶೀಲನೆ ಮಾಡಿ ಒಂದು ಹೊಸ ಸಮಿತಿ ಮಾಡಿ ಅದ್ ಮತ್ತೊಂದ್ಸತೆ ಏನು ಅಧ್ಯಯನ ಮಾಡಿ ತಾಲೂಕು ವೈಸ್ ಅನುದಾನ ಹಂಚಿಕೆ ಆದ್ರೆ ನನಗೆ ಬಹಳಷ್ಟು ಉಪಯೋಗ ಆಗ್ತಿದೆ ಅಧ್ಯಕ್ಷ. ಯಾಕಂದ್ರೆ ನಮ್ದೇನು ಸಿಟಿ ಇಲ್ಲ, ನನಗೆ ಕೂಡ ಪೂರ ಗ್ರಾಮೀಣ ಭಾಗನೇ ಜಾಸ್ತಿ. ಹಂಗಾಗಿ ದಯವಿಟ್ಟು ನಂಜುಂಡಪ್ಪ ವರದಿ ಏನೈತಿ ಇನ್ನೊಂದ್ಸತಿ ಅದನ್ನ ಕುಲಂಕುಷವಾಗಿ ಇದು ಮಾಡಿ ದಯವಿಟ್ಟು ತಾಲೂಕು ವೈಸ್ ಏನೈತಿ ಅದು ಕೊಡಂತ ವ್ಯವಸ್ಥೆ ಆಗಬೇಕು. ಇನ್ನು ಕಂಪ್ಲಿ ಕ್ಷೇತ್ರ ರೈತಾಪಿ ವರ್ಗಗಳ ಕ್ಷೇತ್ರ ಆಗಿರೋದ್ರಿಂದ ತುಂಗಭದ್ರಾ ಡ್ಯಾಂ ಭರ್ತಿಯಾಗಿ ನೀರು ಬಿಡುಗಡೆಯಾದ ಸಂದರ್ಭದಲ್ಲಿ ಕಂಪ್ಲಿ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿ ಜನಸಾಮಾನ್ಯರ ಆಸ್ತಿ ಪಾಸ್ತಿ ನಾಶವಾಗ್ತಾ ಇದೆ. ಅಲ್ಲದೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಪೋಲ್ ಆಗ್ತಾ ಇದೆ. ಆದ್ದರಿಂದ ಏತ ನೀರಾವರಿ ಯೋಜನೆಯ ಲಿಫ್ಟ್ ಇರಿಗೇಷನ್ ನ ಅಳವಡಿಸಿ ನೀರನ್ನ ಉಳಿಸಿ ಎಂದರು. ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಸಂಪೂರ್ಣವಾಗಿ ರೈತಾಪಿ ಕ್ಷೇತ್ರ ಆಗಿರೋದ್ರಿಂದ ಹಿಂದೆ ಕಾಲಕ್ಕೆ ಮಳೆ ಆಗ್ತಿತ್ತು. ಅಂತ ಟೈಮ್ನಾಗ ಕೆನಾಲ್ ಮಾಡಿಫೈ ಆದ ಕೆಲವೊಬ್ಬ ರೈತರು ನಮ್ಮ ಭೂಮಿಗೆ ಅಧಿಕ ನೀರು ಬರ್ತಾವಂತಂದು ಈ ಡಿಸ್ಟ್ರಿಬ್ಯೂಟರ್ಗಳು ಫಿಕ್ಸ್ ಮಾಡಿಲ್ಲ. ಇವತ್ತೇನು ಬಹಳಷ್ಟು ಅಭಾವ ಐತಿ. ಹಂಗಾಗಿ ಇವತ್ತೇನು ನಮ್ಮ ಕಂಪ್ನಿಯಿಂದ ಡ್ಯಾಮ್ ಫುಲ್ ಆದಾಗ ನೀರು ಬಿಟ್ಟ ಮೇಲೆ ಕಂಪ್ನಿ ಸೇತುವೆ ಕೂಡ ಮುಳುಗಡೆಯಾಗಿ ಅನೇಕ ನೀರು ವೇಸ್ಟ್ ಆಗಿ ಹೋಗ್ತವೆ. ತಮ್ಮ ಕೇಳ್ಕೊಂಬದಿಷ್ಟೇ ಇವತ್ತು ಏತ ನೀರಾವರಿ ಅಂತ ಕಾರ್ಯಕ್ರಮಗಳು ಸರ್ಕಾರ ದಯವಿಟ್ಟು ಗಮನ ಹರಿಸಿ ಲಿಫ್ಟ್ ಇರಿಗೇಷನ್ ಅಂತ ಕೆಲಸಗಳನ್ನ ಸರ್ಕಾರ ಮಾಡಬೇಕಾಗ್ತದೆ. ಬಳ್ಳಾರಿ ಅಂದ್ರೆ ಎಲ್ಲರೂ ಶ್ರೀಮಂತರೇ ಅಂತ ಜನ ಭಾವಿಸ್ತಾರೆ. ಇಲ್ಲಿ ಶ್ರೀಮಂತನಾಗಿ ಮತ್ತು ಬಡವನಾಗಿ ಇರ್ತಾನೆ. ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಅನೇಕ ಮೈನಿಂಗ್ಸ್ ಕಾರ್ಖಾನೆಗಳು ಇದ್ರು. ನಮ್ಮ ರೈತರ ಮಕ್ಕಳಿಗೆ ಕ್ಷೇತ್ರದ ಜನರಿಗೆ ಕೆಲಸ ಸಿಗ್ತಾ ಇಲ್ಲ. ರೈತರಿಗೆ 500 ರಿಂದ 1,000 ಎಕರೆ ಜಾಗ ಖರೀದಿ ಮಾಡಿ ಕಾರ್ಖಾನೆಗಳನ್ನ ನಿರ್ಮಿಸುತ್ತಾರೆ. ಆದ್ರೆ ಆ ರೈತರ ಮಕ್ಕಳಿಗೆ ಉದ್ಯೋಗ ನೀಡುವಲ್ಲಿ ತಾರತಮ್ಯ ಎಸಗುತ್ತಿದ್ದಾರೆ ಎಂದು ಅಧಿವೇಶನದಲ್ಲಿ ಕಂಪ್ಲಿ ವಿಧಾನಸಭಾ ಶಾಸಕ ಜೆಎನ್ ಗಣೇಶ್ ಅವರು ಗುಡುಗಿದ್ದಾರೆ. ಇವತ್ತೇನು ಬಳ್ಳಾರಿ ಜಿಲ್ಲೆ ಅಂದ್ರೆ ಪೂರ ಶ್ರೀಮಂತಿಕೆ ಅಂತಂದು ಕೆಲವೊಬ್ರು ಬಹಳಷ್ಟು ಜನ ಭಾವಿಸ್ತಾರೆ. ಆದ್ರೆ ಅಲ್ಲೇನು ಶ್ರೀಮಂತರಾಗ್ತಾರ, ಬಡವರಾಗ್ತಾರೆ ಸನ್ಮಾನ್ಯ ಅಧ್ಯಕ್ಷ. ಯಾಕಂದ್ರೆ ಇವತ್ತು ಅನೇಕ ಕಂಪನಿಗಳು ಕಾರ್ಖಾನೆಗಳಿಗೆ ಇವತ್ತೇನು ಮೈನ್ಸ್ ಈಸಿಯಾಗಿ ಲೀಸ್ ಕೊಟ್ಬಿಡ್ತೀವಿ ನಾವು. 400 ಎಕರೆ 500 ಎಕರೆ 1000 ಎಕರೆಗಳು ಲೀಸ್ಗಳು ಕೊಡ್ತೀವಿ, ಪ್ಲಾಂಟ್ ಆಗಕ್ಕೆ ಅವಕಾಶ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಆದ್ರೆ ನನ್ನ ಬಳ್ಳಾರಿ ಜಿಲ್ಲೆ ವಿಜಯನಗರ ಜಿಲ್ಲೆ ಜನತೆ ಬಹಳಷ್ಟು ಬಡವರಿದ್ದಾರೆ. ಅವ್ರ ತಂದೆ ತಾಯಿಗಳು ಕೂಲಿಗೆ ಹೋಗಿ ಮಕ್ಕಳು ಓದಿಸಂತ ಕೆಲಸ ಇವತ್ತೇನು ನಮ್ಮ ಬಳ್ಳಾರಿ ಜಿಲ್ಲೆ ಜನತೆ ಮಾಡ್ತಾ ಇದ್ದಾರೆ. ಆದ್ರೆ ಇಷ್ಟೆಲ್ಲ ಮೈನಿಂಗ್ ಇದ್ದು, ಇಷ್ಟೆಲ್ಲ ಫ್ಯಾಕ್ಟರಿಗಳಿದ್ದು, ಆದ್ರೆ ಯಾವುದೇ ಒಂದು ನಮ್ಮ ಮಗುಗೆ ಕೆಲಸ ಕೊಡಂತ ನಿಟ್ಟಿನಲ್ಲಿ ಇವತ್ತೇನು ಮೈನ್ಸ್ನಲ್ಲಿರ್ಲಿ ಕಾರ್ಖಾನೆಗಳಿರಲಿ ಇವತ್ತು ಯಾವ್ದು ಕೂಡ ಕಾರ್ಖಾನೆಗಳು ಕೆಲಸ ಕೊಡಂತ ನಿಟ್ಟಿನಲ್ಲಿ ಯಾವ್ದು ಮಾಡಲ್ಲ. ಯಾಕಂದ್ರೆ ಅದು ನಮ್ಮ ಭೂಮಿ, ನಮ್ಮ ಸ್ವಂತ. ಯಾಕಂದ್ರೆ ನೀರು ಕೊಡ್ತೀವಿ, ವಿದ್ಯುತ್ ಕೊಡ್ತೀವಿ, ಭೂಮಿ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ನಮ್ಮ ಮಕ್ಕಳಿಗೆ ಕೆಲಸ ಕೊಡಕ್ ಹಿಂದೆ ಮುಂದೆ ಒಬ್ಬ MLA ಆಗಿ ಇವತ್ತು 6 ವರ್ಷ ಒಂದು 10 ಪ್ಲಾಂಟ್ಗಳಿಗೆ ಮಾತಾಡಿರ್ಬೋದು, ಒಬ್ಬ P1 ಪೋಸ್ಟ್ ಕೊಡ್ಸಕ್ಕಾಗಲ್ಲ. ಅದು ನಮ್ಮ ಭೂಮಿ, ನಮ್ಮ ಸ್ವಂತ. ಯಾಕಂದ್ರೆ ನೀರು ಕೊಡ್ತೀವಿ, ವಿದ್ಯುತ್ ಕೊಡ್ತೀವಿ, ಭೂಮಿ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ನಮ್ಮ ಮಕ್ಕಳಿಗೆ ಕೆಲಸ ಕೊಡಕ್ ಹಿಂದೆ ಮುಂದೆ ಒಬ್ಬ MLA ಆಗಿ ಇವತ್ತು 6 ವರ್ಷ ಒಂದು 10 ಪ್ಲಾಂಟ್ಗಳಿಗೆ ಮಾತಾಡಿರ್ಬೋದು, ಒಬ್ಬ P1 ಪೋಸ್ಟ್ ಕೊಡ್ಸಕ್ಕಾಗಲ್ಲ. ಹಿಂಗಿದ್ದಾಗ ಇಂಥ ಫ್ಯಾಕ್ಟ್ರಿಗಳು ಯಾರೋ ಹೊರಗ್ಲಿಸ ಬಂದು ಫ್ಯಾಕ್ಟ್ರಿ ಹಾಕಿ ಸುಮಾರು ಕೋಟಿಗಟ್ಲೆ, ಲಕ್ಷ ಕೋಟಿಗಟ್ಲೆ ದುಡ್ಕೊಂಡು ಹೋಗ್ಬೇಕಾದ್ರೆ ಅದು ನನ್ನ ಬಳ್ಳಾರಿ ಜನತೆ ಮಕ್ಕಳಿಗೆ ಅನ್ಯಾಯ ಆಗ್ತಿತ್ತು. ಅದ್ರದ್ದು ಅವಶ್ಯಕತೆ ಏನೈತೆ ಅಧ್ಯಕ್ಷ? ಇವತ್ತೇನು ಮೈನಿಂಗ್ ಲೀಸ್ ಕೊಡ್ಬೇಕಾದ್ರೆ ಅಂತ ಕಾರ್ಖಾನೆಗಳಿಗೆ ಹೇಳ್ಬೇಕು, ಇವತ್ತೇನು ನಮ್ಮ ಬಳ್ಳಾರಿ ಜಿಲ್ಲೆ ಓದಿದಂತ ಮಕ್ಕಳಿಗೆ ನೀವು ಕೆಲಸ ಕೊಡ್ಬೇಕಂತ ಒಂದು ಅಮಿಟ್ಮೆಂಟ್ ಮಾಡಿ ಅವರಿಗೆ ಮೈನಿಂಗ್ ಲೀಸ್ ಆಗ್ಲಿ ಫ್ಯಾಕ್ಟರಿ ಲೀಸ್ ಆಗ್ಲಿ ಕೊಡಂತ ಕೆಲಸ. ಇನ್ನು ಕ್ಷೇತ್ರದಲ್ಲಿ ಸಾರಿಗೆ ಸೌಲಭ್ಯದಿಂದ ವಂಚಿತವಾಗಿರುವ ಗ್ರಾಮಗಳ ಬಗ್ಗೆನೂ ಮಾತನಾಡಿ, ಶೀಘ್ರವೇ ಸಾರಿಗೆ ವಂಚಿತ ಗ್ರಾಮದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಪ್ರಸ್ತಾವಿಸಿದರು. ಇವತ್ತೇನು ಬಸ್ಸಿನ ವ್ಯವಸ್ಥೆ 6-7 ಗಂಟೆಗೆ ಅಧ್ಯಕ್ಷ, 7 ಗಂಟೆಗೆ ಹೇಳಿದ್ರೆ ನಾನು 9 ಗಂಟೆವರೆಗೆ ಮಕ್ಕಳು ಫೋನಿಂದ ನನಗೆ ಕಾಟ. ಅಂದ್ರೆ ಸರ್ ಇಲ್ಲಿ ಓರ್ಬಾಯಿ ಬಂದಿಲ್ಲ ಸರ್, ಕಲ್ಕಂಬ ಬಂದಿಲ್ಲ, ಪ್ರತಿಯೊಂದು ಬಾಗಟ್ಟಿ ಬಂದಲ್ಲ, ಬಸ್ಸಿನ ಬಹಳಷ್ಟು ಸಮಸ್ಯೆ ಇದೆ ಸನ್ಮಾನ್ಯ ಅಧ್ಯಕ್ಷ. ಯಾಕಂದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಟ್ಟಾಗ ಮಾತ್ರ ನಮ್ಮ ತಾಲೂಕುಗಳು ಮತ್ತೆ ಜಿಲ್ಲೆ ರಾಜ್ಯಗಳು ಬದಲಾವಣೆ ಆಗ ಸಾಧ್ಯ. ದಯವಿಟ್ಟು ಆ ಬಸ್ಸಿನ ವ್ಯವಸ್ಥೆ ಸನ್ಮಾನ್ಯ ಸಂಬಂಧಪಟ್ಟ ಮಿನಿಸ್ಟ್ರಿಗೆ ಅದನ್ನ ಬಸ್ಸಿನ ವ್ಯವಸ್ಥೆ ಒಂದು ರೆಡಿ ಮಾಡ್ತಾರೆ.
ಇನ್ನು ಶಾಸಕ ಗಣೇಶ್ ಅವರು ಮೊದಲನೇ ಬಾರಿಗೆ ಸದನದಲ್ಲಿ ಮಾತನಾಡುವಾಗ ಗೊಂದಲದಲ್ಲಿ ಮಾತನಾಡಿದ್ದು ನಾವು ಮತ್ತು ನೀವೆಲ್ಲೇ ನೋಡಿದ್ರಿ. ಆದರೆ ಈಗ ಶಾಸಕರು ಕ್ಷೇತ್ರದ ಜನರ ಜೊತೆ ಬೆರೆತಿದ್ದಾರೆ. ಕಂಪ್ಲಿ ಮತ್ತು ಕುರುಗೋಡು ಭಾಗದ ಹಲವಾರು ಹಳ್ಳಿಗಳಲ್ಲಿ ಜನರ ಮರಿಮಾತಾಗಿದ್ದಾರೆ ಶಾಸಕ ಗಣೇಶ್. ಇನ್ನು ದಿನಾಲು ಒಂದಲ್ಲ ಒಂದು ರೀತಿ ಕ್ಷೇತ್ರದ ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಜಿಎನ್ ಗಣೇಶ್ ಅವರು ಹೆಚ್ಚಾಗಿ ಕ್ಷೇತ್ರದ ಜನರ ಮನಸ್ಥಿತಿ ಅರ್ಥೈಸಿಕೊಂಡಿದ್ದಾರೆ. ಆದ್ದರಿಂದ ರೈತರ ಪರ, ವಿದ್ಯಾರ್ಥಿಗಳ ಪರ ಮಾತನಾಡುತ್ತಿದ್ದಾರೆ. ಇನ್ನು ಬಳ್ಳಾರಿ ಜಿಲ್ಲೆಯವರಿಗೆ ಉದ್ಯೋಗದ ಸಮಸ್ಯೆ ಇದ್ದು ಕಂಪನಿಗಳು ಕೆಲಸ ನೀಡ್ತಾ ಇಲ್ಲ. ಅಧಿವೇಶನದಲ್ಲಿ ಕಾರ್ಖಾನೆ ಕಂಪನಿಗಳ ವಿರುದ್ಧ ಗುಡುಗಿರುವ ನಮ್ಮ ಶಾಸಕರೇ ಸರಿ ಎಂದು ಕ್ಷೇತ್ರದ ಜನ ಅಭಿಪ್ರಾಯಪಟ್ಟಿದ್ದಾರೆ. ಅಧಿವೇಶನದಲ್ಲಿ ಶಾಸಕರು ಪ್ರಸ್ತಾಪಿಸಿರುವ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸಿ ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರದಿಂದ ಯಾವ ಪ್ರತಿಕ್ರಿಯೆ ನೀಡುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಘುವೀರ್ ಸಿಟಿ ಟಿವಿ. ಕೊಡ್ತೀವಿ ನಮ್ಮ ಮಕ್ಕಳಿಗೆ ಕೆಲಸ ಕೊಡಕ್ಕೆ ಹಿಂದೆ ಮುಂದೆ ಒಬ್ಬ MLA ಆಗಿ ಇವತ್ತು 6 ವರ್ಷ ಒಂದು 10 ಪ್ಲಾಂಟ್ಗಳಿಗೆ ಮಾತಾಡಿರ್ಬೋದು. ಒಬ್ಬ P1 ಪೋಸ್ಟ್ ಕೊಡ್ಸಕ್ಕಾಗಲ್ಲ. ಒಂದು ಬಳ್ಳಾರಿ ಜನತೆ ಮಕ್ಕಳಿಗೆ ಅನ್ಯಾಯ ಆಗ್ತಿತ್ತು. ಅದ್ರ ಅವಶ್ಯಕತೆ ಏನೈತೆ? ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಸಂಪೂರ್ಣವಾಗಿ ರೈತಾಪಿ ಕ್ಷೇತ್ರ ಆಗಿರೋದ್ರಿಂದ 7 ಗಂಟೆಗೆ ಹೇಳಿದ್ರೆ ನಾನು 9 ಗಂಟೆವರೆಗೆ ಮಕ್ಕಳು ಫೋನಿಂದ ನನಗೆ ಕಾಟ. ಅಂದ್ರೆ ಸರ್ ಇಲ್ಲಿ ಓಡ್ಬಾಯಿ ಬಂದಿಲ್ಲ ಸರ್, ಕಲ್ಕಂಬ ಬಂದಿಲ್ಲ, ಪ್ರತಿಯೊಂದು ಬಾದಟ್ಟಿ ಬಂದಲ್ಲ, ಬಸ್ಸಿನ ಬಹಳಷ್ಟು ಸಮಸ್ಯೆ ಇದೆ. ವರದಿ ಏನಿದೆ ಅದನ್ನ ಮರುಪರಿಶೀಲನೆ ಮಾಡಿ ಫುಲ್ ಆದಾಗ ನೀರು ಬಿಟ್ಟ ಮೇಲೆ ಕಂಪ್ನಿ ಸೇತುವೆ ಕೂಡ ಮುಳುಗಡೆಯಾಗಿ ಅನೇಕ ನೀರು ವೇಸ್ಟ್ ಆಗಿ ಹೋಗ್ತವೆ. ಶ್ರೀಮಂತರಾಗ್ತಾರ, ಬಡವರಾಗ್ತಾರ. ಸನ್ಮಾನ್ಯ ಅಧ್ಯಕ್ಷ, ಅಧಿವೇಶನದಲ್ಲಿ ಗುಡುಗಿದ ಗಣೇಶ್.